ಹಾಯ್ ಎಲ್ರಿಗೂ ನಮಸ್ಕಾರ. ಇವತ್ತು ನಮ್ಮ ರೈಡ್ ಪ್ಲ್ಯಾನ್ ಆಗಿರೋದು ಕಲ್ಲತ್ಗಿರಿ ವಾಟರ್ ಫಾಲ್ಸ್, ಝೀ ಪಾಯಿಂಟ್ ಮತ್ತು ಹೆಬ್ಬೆ ಫಾಲ್ಸ್. ಕಲ್ಲತ್ಗಿರಿ ವಾಟರ್ ಫಾಲ್ಸ್ ಹತ್ರ ಎಂಟ್ರೆನ್ಸಲ್ಲಿ ಬೈಕ್ ಪಾರ್ಕಿಂಗಿಗೆ 20 ರೂಪೀಸ್ ಚಾರ್ಜ್ ಮಾಡ್ತಾರೆ. ನಾನು ಪಾರ್ಕಿಂಗ್ ಚಾರ್ಜಸ್ನ ಪೇ ಮಾಡಿ ಇವಾಗ ಹೊರಟಿದ್ದೀನಿ. ಲೆಟ್ಸ್ ಗೋ. ಬೈಕ್ ತೊಗೊಂಡು ಹೋಗೋದಕ್ಕೆ ಇಲ್ಲಿ ತನಕ ಅಷ್ಟೇ ಆಗೋದು, ಮುಂದಕ್ಕೆ ಬೈಕ್ ಹೋಗೋದಿಲ್ಲ. ಸೊ ಇಲ್ಲೇ ಪಾರ್ಕ್ ಮಾಡಿ ನೆಕ್ಸ್ಟ್ ಹೋಗೋಣ. ಇದು ವೀರಭದ್ರೇಶ್ವರ ಸ್ವಾಮಿ ದೇವಸ್ಥಾನ. ಮೇ ಬಿ ಸಂಡೇ ಇವರಿಗೆ ವಾರ ಅಂತ ಅನಿಸುತ್ತೆ. ವಾರ ಆಗಿದ್ದು, ಅದು ಅಲ್ಲದೆ ಸಂಡೇ ವೀಕೆಂಡ್. ಜನ ಅಂತೂ ಜಾಸ್ತಿನೇ ಇದ್ದಾರೆ. ಇಲ್ಲಿ ಮೇಲಿಂದ ಬರ್ತಾ ಇರೋವಂಥ ನೀರಲ್ಲಿ ಜನ ಸ್ನಾನ ಮಾಡ್ತಾ ಇದ್ದಾರೆ, ಅದನ್ನೇ ತೀರ್ಥ ಥರ ಕುಡಿತಾ ಇದ್ದಾರೆ, ಮಜಾ ಮಾಡ್ತಾ ಇದ್ದಾರೆ. ಮೇ ಬಿ ಮೆರವಣಿಗೆ ಏನಾದರೂ ತಗೊಂಡು ಹೋಗ್ತಾರೆ ಅನ್ಸುತ್ತೆ. ಪಲ್ಲಕ್ಕಿ ಎಲ್ಲ ರೆಡಿ ಮಾಡ್ತಾ ಇದ್ದಾರೆ ಇಲ್ಲಿ. ಒಂದು ಕಡೆ ದೇವರು ಪೂಜೆಗೆ ಮೆರವಣಿಗೆಗೆ ರೆಡಿ ಆಗ್ತಾ ಇದ್ರೆ, ಇನ್ನೊಂದು ಕಡೆ ಜನ ದರ್ಶನಕ್ಕೆ ರೆಡಿ ಆಗ್ತಾವ್ರು ಇಲ್ಲಿ. ಆದರೆ ಇಲ್ಲಿ ಇನ್ನೊಂದು ಬೇಜಾರಿನ ಸಂಗತಿ ಏನು ಅಂತಂದರೆ, ಇಲ್ಲಿಗೆ ಬರೋವಂಥ ಭಕ್ತ ಮಹಾಶಯರು ಈ ಪೂಜೆ ಸಾಮಾನುಗಳನ್ನು ಹಾಕೊಂಡು ತರೋವಂಥ ಒಂದು ಪ್ಲಾಸ್ಟಿಕ್ ಕವರ್ ಇದೆಯಲ್ಲ, ಅದನ್ನು ಈ ಫಾಲ್ಸಲ್ಲೇ ಎಲ್ಲೆಲ್ಲಿ ಬೇಕಲ್ಲಿ ಅಲ್ಲಿ ಬಿಸಾಕ್ಬಿಟ್ಟಿದ್ದಾರೆ. ಇಲ್ಲಿಗೆ ಬರೋದೇ ಪುಣ್ಯ ಕಟ್ಕೊಳ್ಳೋಕ್ಕೆ ಅಂದಮೇಲೆ ಈ ಥರ ಪಾಪದ ಕೆಲಸ ಏನಕ್ಕೆ ಮಾಡ್ತಾರೆ ಅಂತ ನನ್ನ ಪ್ರಶ್ನೆ. ಬೆಳಗ್ಗೆನೇ ಬಂದಿರೋದ್ರಿಂದ ನೀರಂತೂ ಹೆವಿ ಕೋಲ್ಡ್ ಇದೆ. ಇಲ್ಲಿ ಒಳ್ಳೆ ಐಸ್ ನೀರಲ್ಲಿ ನಡೀತಾ ಇದ್ದೀನಿ ನಾವು ಅನ್ನೋ ಥರ ಆಗ್ತಾ ಇದೆ. ದೇವಸ್ಥಾನದ ಹೊರಗಡೆನೆ ಬೇಜಾನು ಮೂರ್ತಿಗಳಿಟ್ಟಿದ್ದಾರೆ ದೇವ್ರಗಳದ್ದು. ಓಕೆ, ದೇವಸ್ಥಾನದಲ್ಲಿ ದರ್ಶನ ಎಲ್ಲ ಚೆನ್ನಾಗಾಯಿತು. ಈಗ ನಮ್ಮ ಜರ್ನಿ ಸೀದಾ ಕೆಮ್ಮಣ್ಣಗುಂಡಿ ಝೀ ಪಾಯಿಂಟ್ ಕಡೆಗೆ. ನಮ್ಮ ಜರ್ನಿ ಈಗ ಸ್ಟಾರ್ಟ್ ಆಗಿದೆ. ನಾನು ಹೊರಟಿದ್ದೀನಿ ಇವಾಗ ಝೀ ಪಾಯಿಂಟಿಗೆ. ಝೀ ಪಾಯಿಂಟಿಗೆ ನಾವು ಬರೋದು ಬಂದೆ ಗುರು. ಈ ಕಾರ್ ರೋಡಲ್ಲಿ ಯಾರಂದರೆ ಯಾರೂ ಇಲ್ಲ, ಒಬ್ಬನೇ. ಪಾರ್ಕಿಂಗ್ ಹತ್ರ ನೋಡಿದೆ, ಒಂದೆರಡು ಕಾರ್ ನಿಂತಿದ್ವು. ಮೇ ಬಿ ಅಲ್ಲಿ ಬಂದಿರೋರು ಅಲ್ಲೇ ನಿಲ್ಸ್ಬಿಟ್ಟು ಅಲ್ಲೇ ಕುಂತಿದ್ರು ಅಂತ ಅನಿಸುತ್ತೆ. ಪರವಾಗಿಲ್ಲ, ಒಳಗಡೆ ಜನ ಸಿಗ್ಬೋದು ಅನ್ನೋ ಧೈರ್ಯದ ಮೇಲೇನೋ ಬಂದೆ. ನೋಡಿದ್ರೆ ಯಾರಂದರೆ ಯಾರೂ ಇಲ್ಲ. ಅಲ್ಲಿ ಕೆಳಗಡೆ ಹೇಳ್ತಾಯಿದ್ರು, ಹೋಗೋದಿದ್ರೆ ಈ ಟೈಮಿಗೆಲ್ಲ ಹೋಗೋದು ಬೇಡ, ಸನ್ರೈಸು ಮತ್ತು ಸನ್ಸೆಟ್ಟಲ್ಲಿ ಒಳ್ಳೆ ವ್ಯೂ ಸಿಗುತ್ತೆ, ಅವಾಗ ಹೋಗಿ ಅಂತ. ಅಲ್ಲಿ ತನಕ ನಾವು ಇರಬೇಕಲ್ಲ ಇಲ್ಲಿ. ಸನ್ಸೆಟ್ ತನಕ ಏನು ಮಾಡಬೇಕು? ಸನ್ರೈಸಿಗೆ ಬರೋಣ ಅಂತಂದರೆ ಆಗಲಿಲ್ಲ. ಮನೆ ಬಿಟ್ಟಿದ್ದೆ 7 ಗಂಟೆ ಆಯಿತು. ಇಲ್ಲಿ ಗೌರ್ಮೆಂಟು ಪ್ಲಾಸ್ಟಿಕ್ ಪ್ರಿವೆನ್ಷನ್ಗೆ ಒಂದು ಒಳ್ಳೆ ಸ್ಟೆಪ್ಪನ್ನೇ ತಗೊಂಡಿದೆ. ಪ್ಲಾಸ್ಟಿಕ್ ಐಟಮ್ಮು ಏನೇ ಇರಲಿ ಯಾವುದನ್ನು ಒಳಗೆ ಬಿಡೋದಿಲ್ಲ ಇಲ್ಲಿ. ಇವನ್ ವಾಟ್ರ್ ಬಾಟ್ಲು ಕೂಡ ಬೇಕು ಅಂದರೆ ಆಚೆ ಕುಡಿದು ಖಾಲಿ ಮಾಡ್ಕೊಂಡು ಹೋಗಿ ಬರಬೇಕು. ಇಲ್ಲಿಂದ 3 ಕಿಲೋಮೀಟರ್ಸ್ ಏನೋ ಇದೆ ಅಂತ ಹೇಳಿದ್ರು. ಹೋಗಿ ಬರೋ ಅಷ್ಟೊತ್ತಿಗೆ 3 ಅವರ್ ಟೈಮ್ ಕೊಡ್ತಾರೆ. 3 ಅವರ್ ಟೈಮಲ್ಲಿ ನೀವು ಹೋಗಿ ವ್ಯೂ ಪಾಯಿಂಟಲ್ಲಿ ವ್ಯೂ ನೋಡಿ ವಾಪಸ್ ಹೋಗಬೇಕು. ಇಲ್ಲಿ ಕ್ಯಾಮ್ರಾ ಕಣ್ಣಿಗೆ ಕಾಣೋ ವ್ಯೂವೇ ಬೇರೆ, ಬರೀ ಕಣ್ಣಿಗೆ ಕಾಣೋ ವ್ಯೂವೇ ಬೇರೆ. ವ್ಯೂ ಅಂತೂ ಸಖತ್ತಾಗಿದೆ. ನಾನಿನ್ನೂ ಟಾಪ್ ರೀಚ್ ಆಗಿಲ್ಲ. ಇಲ್ಲೊಂದು ಬೋರ್ಡ್ ಹಾಕೋರೆ, ವನ್ಯಪ್ರಾಣಿಗಳ ಹಾವಳಿ ಇರುವುದರಿಂದ ಮೇಲಿನ ಭಾಗದ ದಾರಿಯಲ್ಲಿ ಚಾರಣ ನಿಷೇಧಿಸಿದೆ. ಈ ಪಾಯಿಂಟಲ್ಲಿ ಟ್ರೆಕ್ಕಿಂಗ್ ಮಾಡೋಂಗಿಲ್ಲ ಅಂತ ಹಾಕಿದ್ದಾರೆ. ಸೊ ಲೆಫ್ಟಿಂದ ಹೀಗೆ ಹೋದರೆ 1.5 ಕಿಲೋಮೀಟ್ರ್ ಇದೆ. ಪರವಾಗಿಲ್ಲ, ಅರ್ಧ ದಾರಿ ಕವರ್ ಮಾಡಿದ್ದೀನಿ. ವನ್ಯಜೀವಿಗಳ ಹಾವಳಿ ಇರೋದನ್ನು ನನಗೇನು ಭಯ ಆಗಲ್ಲ. ಪ್ರಾಬ್ಲಮ್ ಏನಂತಂದರೆ ಒಬ್ಬನೇ ಬರೋದು. ಜೊತೇಲಿ ಜನ ಇದ್ದಾಗ ಏನು ಬೇಕಾದ್ರೂ ಎದುರಿಸ್ಬಿಡ್ಬೋದು. ಈ ಥರ ಒಬ್ಬೊಬ್ಬನೇ ಬಂದಾಗ ಎಷ್ಟು ನಮ್ಮ ಸೇಫ್ಟಿಲಿ ನಾವಿರ್ತೀವೋ ಅದು ಅಷ್ಟು ಒಳ್ಳೆಯದು. ನಾವು ಮೇಲ್ಗಡೆಯಿಂದ ಟ್ರೆಕ್ ಮಾಡ್ಕೊಂಬಂದರೆ ಸೀದಾ ಆ ಬೆಟ್ಟದ ಮೇಲಿಂದ ಹಂಗೆ ಹೋಗಿ ಅಲ್ಲಿ ಕನೆಕ್ಟ್ ಆಗ್ತೀವಿ ಅನಿಸುತ್ತೆ. ಸೈಡಿಂದ ನಡ್ಕೊಂಡು ಹೋಗ್ತಿರೋದ್ರಿಂದ ಸೈಡಿಂದ ಕನೆಕ್ಟ್ ಆಗ್ತೀವಿ ಅಷ್ಟೇ. ಮತ್ತು ಈ ಪ್ರದೇಶಕ್ಕೆ ಏನಕ್ಕೆ ಝೀ ಪಾಯಿಂಟ್ ಅಂತ ಹೆಸರಿಟ್ಟಿದ್ದಾರೆ ಅಂತಂದರೆ, ಆ ವ್ಯೂ ಪಾಯಿಂಟ್ ಮೇಲೆ ನಿಂತ್ಕೊಂಡಾಗ ಇಲ್ಲಿ ಯಾವುದೋ ಒಂದು ಬೆಟ್ಟ ಝೀ ಶೇಪಲ್ಲಿ ಕಾಣತ್ತಂತೆ. ಅದು ಯಾವ ಬೆಟ್ಟ ಅಂತ ನನಗೂ ಗೊತ್ತಿಲ್ಲ, ಬರ್ತಿರೋದು ಫಸ್ಟ್ ಟೈಮು. ಫುಲ್ಲು ಕಾಡಿದೆ. ಅಲ್ಲಿಂದ ಒಂದು ರಸ್ತೆ ಇದೆ, ಆ ರಸ್ತೆ ಮೇಲೇ ಬಂದಿದ್ದು ನಾವು.
ಏನು ನೇಚರ್ ಇಟ್ಟಿದ್ಯಪ್ಪ ಶಿವಪ್ಪ. ಪಾಪಪ್ಪ. ಮತ್ತು ಇಲ್ಲಿ ಝೀ ಪಾಯಿಂಟಿಗೆ ಬರೋರು ಪಕ್ಕದಲ್ಲೇ ಹೆಬ್ಬೆ ಫಾಲ್ಸ್ ಇದೆ, ಅಲ್ಲಿಗೂ ಒಂದು ಪ್ಲ್ಯಾನ್ ಇಟ್ಕೊಂಡು ಹೋದರೆ ತುಂಬ ಒಳ್ಳೆಯದು. ಒಬ್ಬರಿಗೆ 500 ರೂಪೀಸ್ ಚಾರ್ಜ್ ಮಾಡ್ತಾರೆ. ಬೈಕ್ ಆಗಲಿ ಪ್ರೈವೇಟ್ ವೆಹಿಕಲ್ಸ್ ಆಗಲಿ ಅಲೋ ಇಲ್ಲ, ಯಾಕಂದರೆ ಇದು ಕಂಪ್ಲೀಟ್ಲಿ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅಂಡರಲ್ಲಿ ಬರುತ್ತೆ ಹೆಬ್ಬೆ ಫಾಲ್ಸ್. ಝೀ ಪಾಯಿಂಟಿಗೆ ಬರೋಕ್ಕೆ ಬೆಸ್ಟ್ ಟೈಮ್ ಅಂತಂದರೆ ಸನ್ಸೆಟ್ಟು ಸನ್ರೈಸು ಟೈಮಲ್ಲಿ. ಆಮೇಲೆ ಪರವಾಗಿಲ್ಲ, ಬಿಸಿಲು ಸ್ವಲ್ಪ ಕಡಿಮೆ ಇರೋವರೆಗೂ ನಡಿಬೋದು. ಜಾಸ್ತಿ ಆದರೆ ಮಧ್ಯಾಹ್ನ 12 ಗಂಟೆ ಮೇಲೆಲ್ಲ ಆಗಿಬಿಟ್ರೆ ನಡೆಯೋಕ್ಕಾಗೋದಿಲ್ಲ. ಇಲ್ಲಿ ಟಾಪಿಗೆ ಭಾಳ ಹತ್ತಿರದಲ್ಲೇ ಇದ್ದೀನಿ. ಬರ್ತಾ ಇಲ್ಲೊಂದು ವ್ಯೂ ಕಾಣಿಸ್ತು ಬ್ರೋ, ಕ್ರೇಜಿ ವ್ಯೂ. ಒಂದು ಸ್ವಲ್ಪ ನೋಡೋಕ್ಕೆ ರಾಣಿಜರಿ ವ್ಯೂ ಪಾಯಿಂಟ್ ಥರನೇ ಅನ್ನಿಸ್ತಿದೆ, ಆದರೆ ಇದು ಅದಲ್ಲ. ಇಷ್ಟನಾ ವ್ಯೂ ಪಾಯಿಂಟು? ಅಲ್ಲಿಂದ ನೋಡಿದ್ರು ಇದೇ ವ್ಯೂ ಪಾಯಿಂಟು. ವ್ಯೂ ಪಾಯಿಂಟಲ್ಲಿದೆ, ಇಲ್ಲೆಲ್ಲ ಝೀ ಶೇಪಲ್ಲಿ ಯಾವುದೋ ಒಂದು ಬೆಟ್ಟ ಕಾಣುತ್ತೆ ಅಂತ ಹೇಳಿದರು. ನೋಡೋಣ ಇನ್ನು ಮೇಲೆ ಹೋದ್ಮೇಲೆ ಎಲ್ಲಾದರೂ ಕಾಣುತ್ತೇನೋ. ಆ ಕಡೆ ಎಲ್ಲ ಇನ್ನೂ ಬೆಟ್ಟಗಳಿದ್ದಾವೆ. ಈ ಹಸುವಿಗೆ ಮತ್ತು ಸುಸ್ತಿಗೆ ಒಂಥರ ಇಲ್ಯೂಷನ್ ಕ್ರಿಯೇಟ್ ಮಾಡುತ್ತೆ ನನ್ನ ಮೈಂಡು. ಈ ಬೆಟ್ಟ ನಾರ್ಮಲಿ ಸ್ಟ್ರೇಡಿಯಾಗಿ ನಿಂತಿದೆ, ಅದು ಹೇಗಿರಬೇಕು ಹಾಗೇ ಇದೆ. ಆದರೆ ನನ್ನ ಕಣ್ಣಿಗೆ ಇಲ್ಯೂಷನ್ ಕಾಣ್ತಾ ಇರೋದು ಬೆಟ್ಟ ಇನ್ನೂ ದೂರ ಹೋಗ್ತಾ ಇರೋ ಥರ. ತಿಂಡಿ ಎಲ್ಲ ಸ್ಕಿಪ್ ಮಾಡಿ ಈ ಥರ ಟ್ರೆಕ್ಕಿಂಗ್ ಮಾಡಿದ್ರೆ ಹೀಗೆ ಆಗೋದು. ಇನ್ನು ಬೆಳಿಗ್ಗೆ ತುಂಬ ಬೇಗ ಬರಬೇಕಾಗಿತ್ತು, ಅವಾಗ ಇಲ್ಲೆಲ್ಲ ಫಾಗ್ ಎಲ್ಲ ಇರುತ್ತೆ, ಸಖತ್ತಾಗಿರುತ್ತೆ ಅದನ್ನು ನೋಡೋದಕ್ಕೆ. ಇನ್ನು ಮಾನ್ಸೂನ್ ಟೈಮಲ್ಲಿ ಬಂದುಬಿಟ್ರೆ ಅಂತೂ ಇದ್ರ ಬ್ಯೂಟಿನೇ ಬೇರೆ ಅಂತ ಅನಿಸುತ್ತೆ. ಮಾನ್ಸೂನಲ್ಲಿ ಬಂದುಬಿಟ್ರೆ ಎಲ್ಲ ಹಸಿರು 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 ಇರುತ್ತೆ, ಸಖತ್ತಾಗಿರುತ್ತೆ ನೋಡೋದಕ್ಕೆ. ಇಡೀ ಕಲ್ಲತ್ಗಿರಿನೇ ಕಾಣ್ತಿರಂಗಿದೆ ಈ ವ್ಯೂ ಪಾಯಿಂಟಿಂದ. ಸುತ್ತ ಅಲ್ಲೆಲ್ಲ ಹಳ್ಳಿ ಎಲ್ಲ ಇದೆ. ವಾವ್, ಸಖತ್ತಾಗಿದೆ. ಮೇ ಬಿ ಇಲ್ಲಿರೋದಕ್ಕಿಂತ ಅಲ್ಲಿ ಮುಂದೆ ಒಂದು ವ್ಯೂ ಪಾಯಿಂಟ್ ಇತ್ತು, ಅಲ್ಲಿಂದ ಆ ಬೆಟ್ಟ ಸ್ಟ್ರೈಟಾಗಿ ಕಾಣುತ್ತೆ, ಅದೇ ಚೆನ್ನಾಗಿತ್ತು. ಸೊ ಇಲ್ಲಿಗೆ ಬಂದಿದ್ದವರೆಲ್ಲ ಆಲ್ರೆಡಿ ವಾಪಸ್ ಹೋಗಾಗಿತ್ತು. ಇಲ್ಲಿ ಸದ್ಯಕ್ಕೆ ಉಳಿದಿರೋ ಒಂದೇ ಒಂದು ಪ್ರಾಣಿ ಅಂತಂದರೆ ಅದು ನಾನೇ. ಇವಾಗ ಈ ಪಾಯಿಂಟು ವ್ಯೂ ಪಾಯಿಂಟ್ ಹೆಂಗಾಗಿದೆ ಅಂತಂದರೆ ನಮ್ಮ ಅಪ್ಪಂದೇ ಅನ್ನೋ ಥರ ಅನಿಸ್ಬಿಟ್ಟಿದೆ. ಏನಾದರೂ ಮಾಡ್ಕೊ. ಸೊ ವ್ಯೂ ಪಾಯಿಂಟಲ್ಲಿ ಮೋಜು ಮಸ್ತಿ ಎಲ್ಲ ಮಾಡಿದ್ದಾಯಿತು. ಇವಾಗ ವಾಪಸ್ ಹೋಗೋ ಸಮಯ. ಟೈಮ್ ಎಷ್ಟು ಇವಾಗ? 10:15. ಇನ್ನೂ ಟೈಮ್ ಇದೆ. ಹೆಬ್ಬೆ ಫಾಲ್ಸಿಗೆ ಈಗಲೂ ಪ್ಲ್ಯಾನ್ ಮಾಡ್ಬೋದು. ಪೀಸು ಎಲ್ಲೆಲ್ಲಿ ಇಟ್ಟಿದ್ಯಾ ಶಿವಪ್ಪ? ನೆಮ್ಮದಿನ ಪ್ರಪಂಚದಲ್ಲೇ ಇಟ್ಟಿದ್ಯಾ. ವಾವ್. ಹೀಗೆ ವ್ಯೂ ಪಾಯಿಂಟ್ನ ನೋಡಿಕೊಂಡು ಇಳಿತಾ 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 ಬಂದೆ. ಇನ್ನೊಂದು ಜಾಗ ತುಂಬ ಪೀಸ್ಫುಲ್ಲಾಗಿ ಕಾಣಿಸ್ತು. ಈ ಕಡೆಯಿಂದ ನೋಡಿದ್ರೆ ಈ ಕಡೆ ಬೆಟ್ಟದ ವ್ಯೂ, ಮುಂದೆ ಕಾಡು, ಅದ್ರ ಮುಂದೆ ಹಳ್ಳಿ. ನೆಮ್ಮದಿನ ಶಿವಪ್ಪ ಪ್ರಪಂಚದಲ್ಲೇ ಇಟ್ಟಿದ್ದಾನೆ, ಅದನ್ನು ನಾವು ಹುಡುಕೊಂಡು ಹೋಗ್ಬೇಕು ಅಷ್ಟೆ. ಈ ಥರ ಯಾವ್ದಾದ್ರು ನೇಚರಲ್ಲಿ ಇನ್ನೊಂದು ಯಾವ್ದಾದ್ರು ಜಾಗದಲ್ಲಿ ಇಟ್ಟಿರ್ತಾನೆ. ಮೇಲೊಂದು ದಾರಿ ಇದೆ, ಇದು ಎಲ್ಲಿಗೆ ಹೋಗುತ್ತೆ ನೋಡೋಣ ಹೋಗಿ.
ಆ ಕಡೆಯಿಂದ ಇನ್ನೊಂದು ಬ್ಯಾಚ್ ಬರ್ತಿರಂಗಿದೆ. ಮೇಲಿಂದ ಕಾಣಿಸಿದ್ರು ಇವಾಗ ಹತ್ರದಲ್ಲಿ ಕಾಣಿಸ್ತಾ ಇಲ್ಲ. ಯಾರು ಬಂದರೆ ನಮಗೇನು, ಯಾರು ಹೋದರೆ ನಮಗೇನು. ಹಿಂಗೆ ಹತ್ಕೊಂಡೋದ್ರೆ ಸೀದಾ ಈ ಬೆಟ್ಟದ ಮೇಲೆ ಹೋಗ್ತೀವಿ ಅಷ್ಟೇ. ಅಂಥ ಸಾಹಸ ಕೈ ಹಾಕಬೇಕಾ? ಬೆಟರ್ ಲಕ್ ನೆಕ್ಸ್ಟ್ ಟೈಮ್. ಸೊ ಟ್ರೆಕ್ಕಿಂಗ್ ಮಾಡ್ಕೊಂಡು ಹತ್ತೋವಾಗ ಇಲ್ಲೊಂದು ಸ್ಮಾಲ್ ವಾಟರ್ ಫಾಲ್ಸ್ ಸಿಗುತ್ತೆ. ಆಗ ವಿಡಿಯೋ ಕ್ಯಾಪ್ಚರ್ ಮಾಡೋಕ್ಕಾಗಿಲ್ಲ, ಯಾಕಂದರೆ ತುಂಬ ಜನ ಇದ್ದರು. ಈಗ ಅದೇ ಸ್ಪಾಟ್ ಮತ್ತೆ ಸಿಕ್ಕಿದೆ. ವಾವ್, ಸೊ ಈ ಫಾಲ್ಸಲ್ಲಿ ಫುಲ್ಲು ಸ್ನಾನನೇ ಮಾಡಿಬಿಟ್ಟು ಹಂಗೆ ನೀರನ್ನ ಹಿಡ್ಕೊಂಡು ಸ್ವಲ್ಪ ಕುಡಿದ್ಮೇಲೆ ಬಾಯಾರಿಕೆ ದಾಹ ಸ್ವಲ್ಪ ಹೋಯ್ತು. ಅಲ್ಲೊಂದು ಕಡೆ ಫಾಲ್ಸ್ ಹತ್ರ ಕೂತಾಗ ಕೆಳಗೆ ಕೂತ್ಬಿಟ್ಟಿದ್ದೆ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿಕೊಂಡು. ಆಗ ನನ್ನ ಪ್ಯಾಂಟು ಶರ್ಟು ಸ್ವಲ್ಪ ಗಲೀಜಾಗ್ಬಿಟ್ಟಿದೆ. ಬಟ್ಟೆಗಳು ತಾನೆ ಗಲೀಜಾದರೆ ತೊಳೆದ್ರೆ ಹೋಗುತ್ತೆ. ಹಾಳಾಗಿರೋ ಮನ್ಸುಗಳನ್ನ ಸರಿ ಮಾಡ್ಕೊಳ್ಳೋದಕ್ಕೆ ಅಂತಲೇ ಇಂಥ ಪ್ಲೇಸಸ್ಗಳಿಗೆ ಬಂದಿರ್ತೀವಂತೆ. ಇಲ್ಲಿ ಬಂದ್ಬಿಟ್ಟು ಬಟ್ಟೆ ಗಲೀಜಾಯಿತು ಅಂತೆಲ್ಲ ಟೆನ್ಷನ್ನೇ ಮಾಡ್ಕೋಬಾರ್ದು. ಇಂಥ ಪ್ಲೇಸಸ್ಗಳಿಗೆ ಬರ್ತೀವಲ್ಲ, ಇಲ್ಲಿ ಸಿಗೋ ಮೆಮೊರೀಸು ಮತ್ತು ಎಕ್ಸ್ಪೀರಿಯೆನ್ಸ್ ಇದೆಲ್ಲ, ಅದನ್ನ ಯಾವ ಸೋಪ್ ಹಾಕಿ ತೊಳೆದ್ರೂ ಹೋಗೋದಿಲ್ಲ. ಸಖತ್ತಾಗಿತ್ತು ಮಾತ್ರ. ಮೇಲೆ ಹೋಗಿ ಬಂದಿದ್ದು ಎಕ್ಸ್ಪೀರಿಯೆನ್ಸು ಮತ್ತು ಅಲ್ಲಿ ಇದ್ದಿದ್ದು ಒಂದು ಸಣ್ಣ ವಾಟರ್ ಫಾಲ್ಸು. ನನ್ನ ಅದೃಷ್ಟ ಏನಂತಂದರೆ ಇಲ್ಲಿ ಯಾರು ಅಂದರೆ ಯಾರೂ ಇಲ್ಲ. ನನಗೆ ಎಷ್ಟು ಕಂಫರ್ಟಬಲ್ ಆಗಿರೋಕ್ಕಾಗತ್ತೆ ಅಷ್ಟು ಕಂಫರ್ಟಬಲ್ ಆಗಿದ್ದೀನಿ ನಾನು. ಹೇಳಿದ್ನಲ್ಲ ಎಷ್ಟು ಕಂಫರ್ಟಬಲ್ ಅಂದರೆ ನಮ್ಮಪ್ಪಂದೇ ಜಾಗ ಅನ್ನೋ ಥರ ಇದ್ದೀನಿ. ಹೀಗೆ ರಿಟರ್ನ್ ಹೋಗ್ಬೇಕಾದ್ರೆ ಇಲ್ಲೊಂದು ಪಾರ್ಕ್ ಇರೋದು ಕಾಣಿಸ್ತು. ಹೆಸರು ಶ್ರೀ ಕೃಷ್ಣರಾಜೇಂದ್ರ ಗಿರಿಧಾಮ ಕೆಮ್ಮಣ್ಣುಗುಂಡಿ. ಸಾರ್ವಜನಿಕರಲ್ಲಿ ವಿನಂತಿ. ಹೋಗೋಣ ಪಾರ್ಕ್ ಒಳಗಡೆ ಏನೇನಿದೆ ನೋಡೋಣ. ಇಲ್ಲಿಗೂ ಬರ್ತಾರ ಯಾರಾದರೂ ಪಾರ್ಕಿಗೆ? ಒಳ್ಳೆ ಹಾಂಟೆಡ್ ಪ್ಲೇಸ್ ಇದ್ದಂಗಿದೆ. ಆ ಆಟ ಸಾಮಾನೆಲ್ಲ ನೋಡ್ತಾ ಇದ್ರೆ ಹೋಗಿ 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 ಏನದು ಸೌಂಡು ಉಶ್ ಉಶ್ ಅಂತ ಆವಲ್ಲ ತಾನೆ. ಇಲ್ಲಿಂದ ಕೆಳಗೆ ಎಲ್ಲಿದೆ ದಾರಿ? ಓ, ಆ ಕಡೆ ಎಲ್ಲ ವಾಕಿಂಗಿಗೆ ದಾರಿ ಇದೆ. ಡಿಂಗ್. ಇಲ್ಲಿಗೂ ಬಂದು ಯಾರಾದರೂ ಆಡ್ತಾರ ಗುರು? ಯಾವ ಕಾಲದಲ್ಲಿ ಮಾಡಿರೋದು ಇದನ್ನು? ಸುಮ್ಮನೆ ಮಾಡಿದರೆ ಮೇಂಟೆನೆನ್ಸ್ ಮಾಡಿಲ್ಲ ಇದಾದಮೇಲೆ. ಓಕೆ, ವಾಪಸ್ ಹೋಗೋಣ. ಇಲ್ಲಿಂದ ಒಂದು ಕಾಲ್ದಾರಿ ಇತ್ತು, ಅದು ಎಲ್ಲಿಗೆ ಹೋಗುತ್ತೆ ನೋಡಬೇಕಿತ್ತು ನಾನು. ಓಂ ನಮಃ ಶಿವಾಯ. ಹೌದವ್ರೆ, ಹಾಂ ಮೆಟ್ಲು ಎಲ್ಲಿದೆ? ನಾನು ಇಲ್ಲಿಂದ ಬಂದ್ಬಿಟ್ಟೆ. ಓಕೆ, ಲೆಟ್ಸ್ ಎಕ್ಸ್ಪ್ಲೋರ್. ಓ, ರಾಮ ಲಕ್ಷ್ಮಣ ಸೀತಾಮಾತೆದು ವಿಗ್ರಹ ಮಾಡಿದ್ದಾರೆ ಅಲ್ಲಿ ಒಂದು ಕಡೆ. ಹತ್ರ ಹೋಗಿ ನೋಡೋಣ. ನನ್ಗನ್ಸಿರೋ ಥರ ಇಲ್ಲಿಗೆ ಜಾಸ್ತಿ ಜನ ಯಾರು ಬಂದಿರಲಿಕ್ಕಿಲ್ಲ. ಮಾಯಾಮೃಗ ಇಲ್ಲಿ ನಿಂತಿದೆ. ಎಲ್ಲ ಕಡೆ ಇರ್ತೀರಪ್ಪ ದೇವ್ರೆ. ಓಕೆ, ಮುಂದೆನೂ ಇನ್ನೂ ಇದೆ. ಎಷ್ಟು ದೊಡ್ಡ ಪಾರ್ಕ್ ಇದೆ ಇದು. ಶಿವಲಿಂಗ. ತುಂಬ ಹತ್ರ ಬರೋಕ್ಕಾಗಲ್ಲ ದೇವ್ರೆ, ಚಪ್ಪಲಿ ಹಾಕೊಂಡಿದ್ದೀನಿ, ಕ್ಷಮಿಸ್ಬಿಡು. ಆ ಕಡೆ ಏನಿದೆ ಎಕ್ಸ್ಪ್ಲೋರ್ ಮಾಡೋಣ.
ಎಲ್ಲೂ ಕಳೆದೋದ್ರೆ ಇದ್ರೆ ಸಾಕಪ್ಪ ನಾನು. ಇದೇನು ಸುಮ್ಮನೆ ಮರ ಬಳ್ಳಿ. ಹೀಗೆ ಪಾತಿದೆ. ಈ ಪಾತ್ ಎಲ್ಲಿಗೆ ಹೋಗುತ್ತೆ? ಈ ಪಾತು ಡೆಡ್ ಎಂಡ್. ಅಲ್ಲಿಗೆ ಋಷಿಮುನಿಗಳು. ಓಕೆ, ಯಾ ಇಲ್ಲಿ ದಾರಿ ಇದೆ, ಆದರೆ ಮುಂದಕ್ಕೆ ಹೋಗೋಣ ಅಂತಂದರೆ ಮೀಟ್ರ್ ಬರ್ತಾ ಇಲ್ಲ. ಎಲ್ಲ ಸುತ್ತ ತುಂಬ ದಟ್ಟ ಗಿಡ ಬೆಳ್ಕೊಂಬಿಟ್ಟಿದೆ. ಓಕೆ, ಇಷ್ಟೇ. ಇಂಥ ಕಾಡಲ್ಲೂ ಒಂದು ಪಾರ್ಕನ್ನು ಮಾಡಿದ್ದಾರೆ. ಮೇಂಟೈನ್ ಮಾಡಿದಿದ್ರೆ ಹಾಗೆ ತುಂಬ ಒಳ್ಳೆ ಪ್ಲೇಸ್ ಆಗ್ತಿತ್ತು ಅನಿಸುತ್ತೆ ಇಲ್ಲಿ ಬರೋರಿಗೆ ರೆಸ್ಟ್ ಮಾಡ್ಕೊಂಡು ಹೋಗೋದಕ್ಕೆ. ಇರಲಿ. ಓಕೆ, ಬಂದಿದ್ದಾರಿಲ್ಲ, ವಾಪಸ್ ರಿಟರ್ನ್ ಆಗೋಣ. ರಾಮ ಲಕ್ಷ್ಮಣ ಸೀತೆ ವಿಗ್ರಹ ಮಾಡಿದ್ದಾರೆ. ಹನುಮಾನ್ಜಿ ಇದೊಂದು ವಿಗ್ರಹ ಇದ್ಬಿಟ್ಟಿದ್ರೆ ಕಂಪ್ಲೀಟ್ ಆಗಿರೋದು ಇಲ್ಲಿ. ಇರಲಿ, ಮುಗೀತು. ಇಷ್ಟ ಜೀ ಪಾಯಿಂಟು. ಹೆಬ್ಬೆ ಫಾಲ್ಸ್ಗೆ ಹೋಗೋಕ್ಕೆ ಪ್ಲ್ಯಾನ್ ಮಾಡಿದ್ರೆ ಹೋಗ್ಬೋದು. ಹೆಬ್ಬೆ ಫಾಲ್ಸಿಗೆ ಇಲ್ಲಿ ಒಬ್ಬರಿಗೆ 590 ರೂಪೀಸ್ ತಗೊಳ್ತಾರೆ. 500 ಅಂತೆ, ಪ್ಲಸ್ 90 ರೂಪೀಸ್ GST. ಇಲ್ಲಿ ಬಂದಾಗ ನೆಟ್ವರ್ಕ್ ಅಂತ ಏನೂ ಇರೋದಿಲ್ಲ. ಇಲ್ಲಿ ಫಾರೆಸ್ಟಲ್ಲಿ ಜೀಪ್ ಓಡಿಸ್ತಾರಲ್ಲ, ಅವರೇ ವೈಫೈ ಇದೆ. ವೈಫೈಲಿ ಕನೆಕ್ಟ್ ಮಾಡಿಕೊಂಡು ಪೇಮೆಂಟ್ ಮಾಡಿಸ್ಕೊಳ್ತಾರೆ. ಆನ್ಲೈನ್ ಪೇಮೆಂಟ್ ಇದೆ. ಕ್ಯಾಶ್ ತಗೊಳ್ತಾ ಇಲ್ಲ ಇಲ್ಲಿ, ಯಾಕೆ ಅಂತ ಗೊತ್ತಿಲ್ಲ. ಇಲ್ಲಿ ಪೇಮೆಂಟ್ ಆಗಿ ಜೀಪಿಗೆ 6 ಜನ ಅಡ್ಜಸ್ಟ್ ಆಗಿದ ತಕ್ಷಣ ನಮ್ಮನ್ನು ಒಳ್ಳೆ ಕುರಿಗಳು ತುಂಬ್ದಂಗೆ ತುಂಬಿಟ್ಟು ಗಾಡಿ ಸ್ಟಾರ್ಟ್ ಮಾಡ್ಕೊಂಡು ಹೊರಟರು. ಹೆವಿ ಆಫ್ ರೋಡ್ ಇದೆ ಗುರು. ಜೀಪ್ ಅಂತೂ ಆ ಕಡೆಯಿಂದ ಈ ಕಡೆ, ಈ ಕಡೆಯಿಂದ ಆ ಕಡೆ ವಾಲಾಡ್ತಾ ನಮ್ಮದು ಸ್ಪೈನಲ್ ಕಾರ್ಡ್ಸ್ನೆಲ್ಲ ಮುರಿದಾಕ್ಬಿಡುತ್ತೇನೋ ಅಂತ ಅನ್ನಿಸ್ತಾ ಇದೆ. ಹೆಬ್ಬೆ ಫಾಲ್ಸಿಗೆ 700 ಮೀಟರ್ ಹಿಂದೆನೇ ಜೀಪ್ನ ನಿಲ್ಲಿಸ್ತಾರೆ. ಅಲ್ಲಿಂದ ನಾವು ನಡ್ಕೊಂಡು ಹೋಗಬೇಕು. ಸೊ ಜೀಪು ಬಂದಾಗಿಂದ ಅಲ್ಲಿಂದ 1 ಅವರ್ ಟೈಮ್ ಕೊಡ್ತಾರೆ. ಆ 1 ಅವರಲ್ಲಿ ನಾವು ಫಾಲ್ಸ್ನ ನೋಡಿ ಮತ್ತೆ ಜೀಪಿಗೆ ವಾಪಸ್ ರಿಟರ್ನ್ ಆಗಬೇಕು. ಜೀಪಲ್ಲಿ ಬಂದವರಲ್ಲಿ ಯಾರಾದರೂ ಒಬ್ಬರು ಮಿಸ್ಸಿಂಗ್ ಆದ್ರೂ ಜೀಪು ಎತ್ತಲ್ಲ ಅಂತ ಹೇಳಿದ್ರು ಅವರು. ಬರೋ ತನಕ ವೆಯ್ಟ್ ಮಾಡ್ತೀವಿ ಅಂತ. ಮೇ ಬಿ ಫಾಲ್ಸ್ ಈ ಕಡೆ ಇದೆ ಅನಿಸುತ್ತೆ. ಇಲ್ಲಿಂದ ಬಂದಿದ್ದ ನೀರು ಹೀಗೆ ಒಂದು ರೌಂಡ್ ಹಾಕಿ ಮತ್ತೆ ಆ ಕಡೆಯಿಂದ ಹಾಗೋಗುತ್ತೆ. ಉಯ್, ಏನು ಗುರು ಅದು? ಅದೇನಾ ಫಾಲ್ಸು? ಅಷ್ಟೊಂದು ನೀರಾ? ಓ, ಬಂತು ಫಾಲ್ಸು. ನೀವಿಲ್ಲಿ ನೋಡ್ಬೋದು, ಈ ವಾಟರ್ ಫಾಲ್ಸ್ 2 ಲೇಯರಲ್ಲಿ ಹರಿತಾ ಇದೆ. ಮೇಲಿಂದ ಬಂದಿದ್ದ ನೀರು ಫಸ್ಟ್ ಒಂದು ಬಂಡೆ ಮೇಲೆ ಬಿದ್ದು, ಆ ಬಂಡೆ ಮೇಲಿಂದ ಬರ್ತಿರೋ ನೀರು ಮತ್ತೆ ಕೆಳಗೆ ಬೀಳ್ತಾ ಇದೆ. ಸೊ ಇದಾಗಿತ್ತು ಇವತ್ತಿನ ವ್ಲಾಗ್. ಈ ಜರ್ನಿ ತುಂಬ ಸೇಫಾಗಿ ಆಯಿತು. ಅದಕ್ಕೆ ಶಿವಪ್ಪಂಗೆ ಒಂದು ಥ್ಯಾಂಕ್ ಯು ಹೇಳಲೇಬೇಕು. ಬಜರಂಗ್ ಬಲಿ ಕಿ ಜೈ. ನಾನು ನಿಮಗೆ ಸಿಗ್ತೀನಿ ಇನ್ನೊಂದು ರೈಡ್ ಜೊತೆ. ಅಲ್ಲಿವರೆಗೂ ಟಾಟಾ, ಟೇಕ್ ಕೇರ್, ಬಾಯ್ ಬಾಯ್.